ಕಾವೇರಿ ವಿಚಾರದಲ್ಲಿ ನಾಳೆ ಮಹತ್ವದ ದಿನವಾಗಲಿದೆ. ಯಾಕಂದ್ರೆ ನಾಳೆ ಡಿಕೆಶಿ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದು ಇದರ ನಡುವೆ ಕೇಳಿದ್ದಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹರಿದಿದೆ. ಅದರಿಂದ ನಾಳೆ ರಾಜ್ಯ ಸರ್ಕಾರ ಕರೆದಿರೋ ಸರ್ವಪಕ್ಷ ಸಭೆ ನಡೆಯುತ್ತಾ ಇಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಈ ವಿಚಾರಕ್ಕೆ ಬಿಜೆಪಿ ನಾಯಕರು ಹೇಳಿದ್ದೇನು, ಕಮಲ ಪಡೆಗೆ ಡಿಕೆಶಿ ಕೊಟ್ಟ ಕೌಂಟರ್ ಏನು, ಬನ್ನಿ ನೋಡೋಣ. ತಮಿಳುನಾಡು ಕೇಳಿದ್ದು 3,500, ಹರಿದಿದ್ದು 10,000 ಕ್ಯೂಸೆಕ್. ಕಾವೇರಿ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಾಯಕರ ಜಟಾಪಟಿ. ನಾಳೆ ಡಿಕೆಶಿ ನೇತೃತ್ವದ ಸರ್ವಪಕ್ಷ ಸಭೆ ನಡೆಯುತ್ತಾ ನಡೆಯಲ್ವಾ? ಉಕ್ಕಿ ಹರಿದಿದೆ. ಡ್ಯಾಂಗೆ 15,000 ಕ್ಯೂಸೆಕ್ ಒಳಹರಿವು ದಾಖಲಾಗಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಕಬಿನಿಯಿಂದಲೇ 8,000ದಿಂದ 10,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಿದೆ. ಆದ್ರೆ ಅತ್ತ ತಮಿಳುನಾಡು ಸರ್ಕಾರ ಕೇಳಿದಕ್ಕಿಂತಲೂ ದುಪ್ಪಟ್ಟು ನೀರು ತಮಿಳುನಾಡು ಪಾಲಾಗಿರೋದು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಸರ್ಕಾರ ಬೇಕೆಂದೇ ತಮಿಳುನಾಡಿಗೆ ನೀರು ಹರಿಸಿದೆ. ನಾಳಿನ ಸರ್ವಪಕ್ಷ ಸಭೆ ಬರೀ ಕಣ್ಣೊರೆಸುವ ತಂತ್ರ ಎಂದು ಬಿಜೆಪಿ ನಾಯಕರು ಲೇವಡಿ ಮಾಡಿದ್ದಾರೆ. ಎಲ್ಲ ನೀರನ್ನ ತಮಿಳುನಾಡಿಗೆ ಹರಿಸಿ ಪರಿಸ್ಥಿತಿ ಕೈಮೀರಿದ ಮೇಲೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಭೆಗೆ ಹೋಗೋದು ಬೇಡ ಅನ್ನೋದು ಕಮಲ ಪಡೆ ಅಭಿಪ್ರಾಯವಾಗಿದ್ದು, ನಾಳಿನ ಸರ್ವಪಕ್ಷ ಸಭೆಗೆ ಹೋಗುವುದು ಅನುಮಾನ ಎಂಬ ಸುಳಿವನ್ನ ಶಾಸಕ ಅಶ್ವಥ್ ನಾರಾಯಣ್ ನೀಡಿದ್ದಾರೆ. ಆದರೆ ಇದುವರೆಗೂ ನೀರು ಬಿಟ್ಟು ನೀರನ್ನ ಹರಿಲಿಕ್ಕೆ ಬಿಟ್ಟು ಊರೆಲ್ಲ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗ್ಲು ಹಾಕೋತೀನಿ ಇನ್ನ ಕತೆ ಆದಂಗಾಯ್ತು ಅಂತ ಜನಾಭಿಪ್ರಾಯ ಮತ್ತು ಎಲ್ಲ ಪ್ರತಿಪಕ್ಷಗಳ ಅಭಿಪ್ರಾಯವಾಗಿದೆ. ರೈತರ ಅಭಿಪ್ರಾಯ, ನಾಗರಿಕರ ಅಭಿಪ್ರಾಯ. ಹಾಗಾಗಿ ಬಿಸಿ ತುಪ್ಪ ಆದಾಗ ಅವ್ರು ಯಾವಾಗ ನುಂಗ್ಲಿಕ್ಕಾಗಲ್ಲ, ನಿರ್ವಹಣೆ ಮಾಡ್ಲಿಕ್ಕಾಗಲ್ಲ ಅಂತ ಸವಾಲು ಬಂದಾಗ ಈ ರೀತಿ ಸರ್ವಪಕ್ಷ ಕರೆಯುವಂಥದ್ದಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರತಿಪಕ್ಷಗಳಿಗೆ ಈ ಮುಂಚೆ ಯಾಕೆ ಕರೆದಿಲ್ಲ ಅನ್ನೋವಂಥ ಪ್ರಶ್ನೆ ಉದ್ಭವ ಆಗಿದೆ. ಆದರೂ ನಮ್ಮ ಪಕ್ಷಗಳು ಏನು ಇದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ ಕಾದು ನೋಡುವ. ಸರ್ವಪಕ್ಷ ಸಭೆಯಲ್ಲಿ ನಾವು ಭಾಗವಹಿಸ್ತೀವ ಇಲ್ಲ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡುವಂತದ್ದಾಗಿದೆ. ಬಿಜೆಪಿ ನಾಯಕರ ಈ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮೈಸೂರಿನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಕಾವೇರಿ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಹೀಗೆ ಆಗ್ತಿದ್ರೆ ನಾನ್ ಏನಂತ ಮಾತಾಡ್ಲಿ ಎಂದ ಡಿಕೆಶಿ ಶಾಂತ ವಾತಾವರಣದಲ್ಲಿ ಚರ್ಚೆ ನಡೆಸಿದ್ರೆ ಮಾತ್ರ ಕಾವೇರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂದಿದ್ದಾರೆ. ನಾಳೆ ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಲೀಗಲ್ ಟೀಮ್ ಏನ್ ಹೇಳ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನ್ ಹೇಳ್ತಾರೆ, ಅವ್ರ ಮಾತು ಕೇಳಿ. ಕರ್ನಾಟಕವಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ಕಾವೇರಿದ ಕಿಚ್ಚು. ಕಾಂಪ್ರಮೈಸ್ ಬೇಡ, ಸರ್ವಪಕ್ಷ ಸಭೆ ಕರೆಯಿರಿ ಅಂತ ಸ್ಟಾಲಿನ್. ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಅತ್ತ ತಮಿಳುನಾಡಿನಲ್ಲೂ ಕಾವೇರಿ ಬಿಸಿ ಹೆಚ್ಚಾಗ್ತಿದೆ. ನೀರಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರದು ಅಂತ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಹಾಲಿ ಸಿಎಂ ವಿಜಯ್ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕದಿಂದ ನಮಗೆ ಬರಬೇಕಾದ ಪ್ರತಿಯೊಂದು ಹನಿ ನೀರನ್ನ ಪಡೆದೇ ತೀರಬೇಕು. ಸಿಎಂ ವಿಜಯ್ ತಕ್ಷಣವೇ ತಮಿಳುನಾಡಿನಲ್ಲಿ ಸರ್ವಪಕ್ಷ ಸಭೆ ಕರೆದು ಎಲ್ಲರ ಸಲಹೆ ಪಡಿಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಮಳೆಯಿಂದಾಗಿ ಕಬಿನಿ ತುಂಬಿ ಹರಿದಿದ್ರು ಕಾವೇರಿ ನೀರಿನ ರಾಜಕೀಯ ಬೆಂಕಿ ಮಾತ್ರ ಆರ್ತಿಲ್ಲ. ತಮಿಳುನಾಡಿಗೆ ಹೆಚ್ಚುವರಿ ನೀರು ಹರಿದು ಹೋದ ಮೇಲೆಯೂ ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿ ಭಾಗವಹಿಸುತ್ತಾ ಅಥವಾ ಸಭೆಯನ್ನ ಬಹಿಷ್ಕರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.